ಕನ್ನಡಿಗರ ಫೇವರೇಟ್ IPL ಟೀಮ್ ಯಾವುದು ಅಂತಂದರೆ ನೋ ಡೌಟ್ ಅದು RCB. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರಲ್ಲ, ಅದಾದ ಬಳಿಕ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಎದುರಾಗಿತ್ತು, ದೊಡ್ಡ ಶಾಕ್ ಆಗಿತ್ತು. ಈಗ ಮತ್ತೊಂದು ಶಾಕ್ ಆಗುವಂಥ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. RCB T20 ಗೆದ್ದ ಬೆನ್ನಲ್ಲೇ ಟೀಮ್ ಮಾರಾಟ. 17,000 ಕೋಟಿಗೆ ರಾಯಲ್ ಸೇಲ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷಗಳ ಬಳಿಕ RCB ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. T20 ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು. ಆ ಬಳಿಕ ಕಾಲ್ತುಳಿತ ದುರಂತದ ಸೂತಕ ಆವರಿಸಿತ್ತು. ಇದೀಗ RCB ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಪ್ ಗೆದ್ದ ಬೆನ್ನಲ್ಲೇ RCB ಟೀಮ್ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. IPLನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಈ ನಿಯಮ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ RCB ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಯಾಜಿಯೋ ಕಂಪನಿ ಮನಸ್ಸು ಮಾಡಿದೆಯಂತೆ. IPLನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ. ಈ ನಿಯಮ ಜಾರಿಯಾದ್ರೆ RCB ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ. ಯಾಕಂದ್ರೆ RCB ಫ್ರಾಂಚೈಸಿ ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ RCB ಫ್ರಾಂಚೈಸಿ ಹೊಂದಿದೆ. ಸದ್ಯ RCB ತಂಡದ ಮೌಲ್ಯ ಬರೋಬ್ಬರಿ 17,000 ಕೋಟಿ ರೂಪಾಯಿ ಇದೆ. ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು? ಒಂದ್ ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಕನ್ನಡಿಗರ ಫೇವರೇಟ್ IPL ಟೀಮ್ ಯಾವುದು ಅಂತಂದರೆ ನೋ ಡೌಟ್ ಅದು RCB. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರಲ್ಲ, ಅದಾದ ಬಳಿಕ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಎದುರಾಗಿತ್ತು, ದೊಡ್ಡ ಶಾಕ್ ಆಗಿತ್ತು. ಈಗ ಮತ್ತೊಂದು ಶಾಕ್ ಆಗುವಂಥ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. RCB T20 ಗೆದ್ದ ಬೆನ್ನಲ್ಲೇ ಟೀಮ್ ಮಾರಾಟ. 17,000 ಕೋಟಿಗೆ ರಾಯಲ್ ಸೇಲ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷಗಳ ಬಳಿಕ RCB ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. T20 ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು. ಆ ಬಳಿಕ ಕಾಲ್ತುಳಿತ ದುರಂತದ ಸೂತಕ ಆವರಿಸಿತ್ತು. ಇದೀಗ RCB ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಪ್ ಗೆದ್ದ ಬೆನ್ನಲ್ಲೇ RCB ಟೀಮ್ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. IPLನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಈ ನಿಯಮ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ RCB ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಯಾಜಿಯೋ ಕಂಪನಿ ಮನಸ್ಸು ಮಾಡಿದೆಯಂತೆ. IPLನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ. ಈ ನಿಯಮ ಜಾರಿಯಾದ್ರೆ RCB ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ. ಯಾಕಂದ್ರೆ RCB ಫ್ರಾಂಚೈಸಿ ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ RCB ಫ್ರಾಂಚೈಸಿ ಹೊಂದಿದೆ. ಸದ್ಯ RCB ತಂಡದ ಮೌಲ್ಯ ಬರೋಬ್ಬರಿ 17,000 ಕೋಟಿ ರೂಪಾಯಿ ಇದೆ. ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು? ಒಂದ್ ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಕನ್ನಡಿಗರ ಫೇವರೇಟ್ IPL ಟೀಮ್ ಯಾವುದು ಅಂತಂದರೆ ನೋ ಡೌಟ್ ಅದು RCB. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರಲ್ಲ,
ಅದಾದ ಬಳಿಕ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ, ದೊಡ್ಡ ಶಾಕ್ ಆಗಿದೆ. ಈಗ ಮತ್ತೊಂದು ಶಾಕ್ ಆಗುವಂಥ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. RCB T20 ಗೆದ್ದ ಬೆನ್ನಲ್ಲೇ ಟೀಮ್ ಮಾರಾಟ. 17,000 ಕೋಟಿಗೆ ರಾಯಲ್ ಸೇಲ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷಗಳ ಬಳಿಕ RCB ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. T20 ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು. ಆ ಬಳಿಕ ಕಾಲ್ತುಳಿತ ದುರಂತದ ಸೂತಕ ಆವರಿಸಿತ್ತು. ಇದೀಗ RCB ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಪ್ ಗೆದ್ದ ಬೆನ್ನಲ್ಲೇ RCB ಟೀಮ್ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. IPLನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಈ ನಿಯಮ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ RCB ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಯಾಜಿಯೋ ಕಂಪನಿ ಮನಸ್ಸು ಮಾಡಿದೆಯಂತೆ. IPLನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ. ಈ ನಿಯಮ ಜಾರಿಯಾದ್ರೆ RCB ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ. ಯಾಕಂದ್ರೆ RCB ಫ್ರಾಂಚೈಸಿ ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ RCB ಫ್ರಾಂಚೈಸಿ ಹೊಂದಿದೆ. ಸದ್ಯ RCB ತಂಡದ ಮೌಲ್ಯ ಬರೋಬ್ಬರಿ 17,000 ಕೋಟಿ ರೂಪಾಯಿ ಇದೆ. ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು? ಒಂದು ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಕನ್ನಡಿಗರ ಫೇವರೇಟ್ IPL ಟೀಮ್ ಯಾವುದು ಅಂತಂದರೆ ನೋ ಡೌಟ್ ಅದು RCB. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರಲ್ಲ, ಅದಾದ ಬಳಿಕ RCB ಅಭಿಮಾನಿಗಳಿಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ, ದೊಡ್ಡ ಶಾಕ್ ಆಗಿದೆ. ಈಗ ಮತ್ತೊಂದು ಶಾಕ್ ಆಗುವಂಥ ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. RCB T20 ಗೆದ್ದ ಬೆನ್ನಲ್ಲೇ ಟೀಮ್ ಮಾರಾಟ. 17,000 ಕೋಟಿಗೆ ರಾಯಲ್ ಸೇಲ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷಗಳ ಬಳಿಕ RCB ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. T20 ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು. ಆ ಬಳಿಕ ಕಾಲ್ತುಳಿತ ದುರಂತದ ಸೂತಕ ಆವರಿಸಿತ್ತು. ಇದೀಗ RCB ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಪ್ ಗೆದ್ದ ಬೆನ್ನಲ್ಲೇ RCB ಟೀಮ್ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. IPLನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಈ ನಿಯಮ ಜಾರಿಯಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ RCB ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಯಾಜಿಯೋ ಕಂಪನಿ ಮನಸ್ಸು ಮಾಡಿದೆಯಂತೆ. IPLನಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ. ಈ ನಿಯಮ ಜಾರಿಯಾದ್ರೆ RCB ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ. ಯಾಕಂದ್ರೆ RCB ಫ್ರಾಂಚೈಸಿ ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ RCB ಫ್ರಾಂಚೈಸಿ ಹೊಂದಿದೆ. ಸದ್ಯ RCB ತಂಡದ ಮೌಲ್ಯ ಬರೋಬ್ಬರಿ 17,000 ಕೋಟಿ ರೂಪಾಯಿ ಇದೆ. ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು? ಒಂದು ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರು